ಯುದ್ಧದಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗ್ತಾನೇ ಇದೆ. ಕೆಲವು ದಿನಗಳಿಂದ 3-4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗಿದೆ. ಮೊದಲೇ ನಷ್ಟದಲ್ಲಿದ್ದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಟಿಕೆಟ್ ಬೆಲೆ ಏರಿಕೆಯ ಅನಿವಾರ್ಯತೆ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳಕ್ಕೆ ಜನರು ಕಕ್ಕಾಬಿಕ್ಕಿ. ಸಾರಿಗೆ ನಿಗಮಕ್ಕೆ ತಟ್ಟಿದ ದರ ಬಿಸಿ, ಟಿಕೆಟ್ ಏರಿಕೆಗೆ ಸಜ್ಜು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಮಹಾಯುದ್ಧ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಿಲ್ಲ. ಯುದ್ಧದ ಕರಿನೆರಳು ಇಡೀ ಪ್ರಪಂಚದ ಮೇಲೆ ಬಿದ್ದಿದೆ. ವಾರ್ ಶುರುವಾಗಿದ್ದು ಜನರ ಬದುಕೆ ಸಂಕಷ್ಟದಲ್ಲಿದೆ. ವಸ್ತುಗಳ ಬೆಲೆಗಳು ಗಗನಕ್ಕೇರಿದ್ದಾಯ್ತು. ಗ್ಯಾಸ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಇದರ ಮಧ್ಯೆ ತೈಲ ಬಿಕ್ಕಟ್ಟು ಎಲ್ಲರನ್ನ ಕಂಗೆಟ್ಟಿಸಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗ್ತಿದ್ದಂತೆ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ಇದೀಗ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೂ ದರದ ಬಿಸಿ ತಟ್ಟಿದ್ದು ಟಿಕೆಟ್ ದರ ಹೆಚ್ಚಳಕ್ಕೆ ಮುಂದಾಗಿದ್ದಾರೆ. ಕೆಲ ದಿನಗಳ ಅಂತರದಲ್ಲಿ 3-4 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ. ಇದರಿಂದ ಆರ್ಥಿಕ ನಷ್ಟದಲ್ಲಿರುವ ರಾಜ್ಯದ 4 ಸಾರಿಗೆ ನಿಗಮಗಳಿಗೆ ಮತ್ತೊಂದು ಹೊರೆ ಬಿದ್ದಿದೆ. ಮೊದಲೇ ನಷ್ಟದಲ್ಲಿರೋ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಲೆ ಏರಿಕೆಯಿಂದ ತತ್ತರಿಸಿದೆ. ನಿಗಮದ ವ್ಯಾಪ್ತಿಯಲ್ಲಿ 4,950 ಬಸ್ ಶೆಡ್ಯೂಲ್ಗಳಿದ್ದು ನಿತ್ಯ 17 ಲಕ್ಷ ಕಿಲೋಮೀಟರ್ ಬಸ್ ಸಂಚರಿಸುತ್ತೆ. ಅಲ್ಲದೆ ಪ್ರತಿದಿನ 3 ಲಕ್ಷ ಲೀಟರ್ ಡೀಸೆಲ್ ಬಳಕೆಯಾಗುತ್ತೆ. ಪ್ರತಿ ಲೀಟರ್ಗೆ ಸರಾಸರಿ 9ರಿಂದ 10 ರೂಪಾಯಿ ದರ ಏರಿಕೆಯಾಗಿದೆ. ಹೀಗಾಗಿ ನಿಗಮಕ್ಕೆ ನಿತ್ಯ 30ರಿಂದ 35 ಲಕ್ಷ ರೂಪಾಯಿ ಹೊರೆಯಾಗುತ್ತಿದೆ. ಪ್ರತಿ ತಿಂಗಳಿಗೆ ಸುಮಾರು 10 ಕೋಟಿ ಹೆಚ್ಚುವರಿ ಭಾರವಾಗಿ ಮಾರ್ಪಟ್ಟಿದೆ. ಇದರಿಂದ ಟಿಕೆಟ್ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮ ಸಜ್ಜಾಗಿದೆ. ಇದು ನಮ್ಮ ಒಂದು ದಿನ ಡೀಸೆಲ್ ಬಳಕೆ ಅಂತ ನೋಡಿದರೆ ಸರಾಸರಿಯಾಗಿ 3 ಲಕ್ಷ ಲೀಟರ್ಸ್ ಇದೆ. ಸೊ ಇದು ಏನು ನಮಗೆ ಹೆಚ್ಚು ಆಗ್ತಾ ಇದೆ, ಸೊ ಅಷ್ಟು ಅಮೌಂಟು ನಮಗೆ ನಾವು ಡೀಸೆಲ್ಗೆ ಖರ್ಚು ಮಾಡಬೇಕಾಗುತ್ತೆ. ಸುಮಾರು 30-35 ಲಕ್ಷ ಒಂದು ದಿನಕ್ಕೆ ನಮಗೆ ಖರ್ಚು ಜಾಸ್ತಿ ಆಗಿದೆ. ಇಲ್ಲ ಇದರಲ್ಲಿ ಹೇಗೆ ಮಾಡೋದು ಅಂತ ಈಗ ನಮ್ಮದು ಮಾತ್ರ ಇಲ್ಲ, ಡೀಸೆಲ್ ಬೆಲೆ 4 ಸಂಸ್ಥೆಗಳನ್ನು ಅನ್ವಯಿಸ್ತದೆ. ಸೊ ಯಾವ ಥರ ಇದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಹಂತದಲ್ಲಿ ಮೀಟಿಂಗ್ ಆಗಿದ ನಂತರ ನಾವು ಸಚಿವರವರೆಗೂ ಬ್ರೀಫ್ ಮಾಡ್ತೀವಿ. ಒಟ್ನಲ್ಲಿ ಯುದ್ಧದ ಪರಿಣಾಮ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿ ನಷ್ಟ ಸರಿದೂಗಿಸಲು ಟಿಕೆಟ್ ದರ ಏರಿಕೆ ಮಾಡುವಂತೆ ಎಲ್ಲಾ ನಿಗಮಗಳ ಎಂಡಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಟಿಕೆಟ್ ಬೆಲೆ ಏನಾದರೂ ಹೆಚ್ಚಳ ಮಾಡ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.